ಸಿಂಧನೂರಿನ ಮೊರಾರ್ಜಿ ಹಾಸ್ಟೆಲ್ನಲ್ಲಿ ಫುಡ್ ಪಾಯ್ಸನ್ ಆಗಿದೆ. ಮಧ್ಯಾಹ್ನದ ಊಟ ಸೇವಿಸಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಗೆ ವಿದ್ಯಾರ್ಥಿಗಳನ್ನ ದಾಖಲು ಮಾಡಲಾಗಿದೆ. ಸಿಂಧನೂರಿನ ಮೊರಾರ್ಜಿ ಹಾಸ್ಟೆಲ್ನಲ್ಲಿ ಫುಡ್ ಪಾಯ್ಸನ್ ಆಗಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಂತಹ ಘಟನೆ ನಡೆದಿದೆ. ಮಧ್ಯಾಹ್ನದ ಊಟ ಸೇವಿಸಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಅವರನ್ನ ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಈಗ ದಾಖಲಿಸಲಾಗಿದೆ. ಸಿಂಧನೂರಿನ ಒಳಬಳ್ಳಾರಿ ಹಾಸ್ಟೆಲ್ನಲ್ಲಿ ರಸ್ತೆಯಲ್ಲಿರುವಂತಹ ಹಾಸ್ಟೆಲ್ ಇದು. ಹುಳ ಬಿದ್ದಿರುವ ಆಹಾರವನ್ನೇ ಕೊಡ್ತಾರೆ ಅನ್ನುವ ಆರೋಪ ಇದೆ. ಹೊಟ್ಟೆ ನೋವು ಅಂತ ವಿದ್ಯಾರ್ಥಿನಿಯರು ನರಳಾಟವನ್ನ ಮಾಡಿದ್ದಾರೆ. ಫುಡ್ ಪಾಯ್ಸನ್ ಆಗಿದೆ. 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಇದೀಗ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಹುಳ ಬಿದ್ದಿರುವ ಆಹಾರ ಕೊಡ್ತಾರೆ ಅನ್ನುವಂತಹ ಆರೋಪವು ಕೂಡ ಈಗ ಈ ಹಾಸ್ಟೆಲ್ನಲ್ಲಿ ಕೇಳಿ ಬರ್ತಾ ಇದೆ. ಹಾಸ್ಟೆಲ್ನಲ್ಲಿ ಫುಡ್ ಪಾಯ್ಸನ್ ಆದಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳಿದ್ದಾರೆ. ಹೊಟ್ಟೆ ನೋವು ಅಂತ ಹೇಳಿ ವಿದ್ಯಾರ್ಥಿಗಳು ನರಳಾಟವನ್ನ ಮಾಡಿದ್ದಾರೆ. ಅಲ್ಲಿ ವಿದ್ಯಾರ್ಥಿನಿಯರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇದೆ. ಸಿಂಧನೂರಿನ ಒಳಬಳ್ಳಾರಿ ರಸ್ತೆಯಲ್ಲಿರುವಂತಹ ಹಾಸ್ಟೆಲ್ ಇಲ್ಲಿ. ಈ ಹಾಸ್ಟೆಲ್ನಲ್ಲಿ ಹುಳ ಬಿದ್ದಿರುವ ಆಹಾರ ಕೊಡ್ತಾರೆ ಅನ್ನುವ ಆರೋಪವನ್ನು ಕೂಡ ಈಗ ವಿದ್ಯಾರ್ಥಿನಿಯರು ಮಾಡಿದ್ದಾರೆ. ಹೊಟ್ಟೆ ನೋವು ತಾಳಲಾರದೆ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅದು ಹುಳ ಬರೋದು ಯಾಕೆ ಕೊಡಬೋದ್ರೆ ನೀವು ಸ್ವಲ್ಪ ಮುಂದೆ ಮಾಡಿಸ್ಬೇಕಲ್ಲ. ಹುಳ ಬರೋದು ಅವ್ರಿಗೆ ಯಾಕೆ ಕೊಡಬೋದ್ರೆ? ಇಲ್ಲ ಹುಳ ಬಂದು ಪಟ್ಟಿಲ್ಲ ಸರ್. ಊಟ ಮಾಡ್ಕೊಂಡು ಬಂದ ಎಷ್ಟು ಹಾಸ್ಪಿಟಲ್ ನೋಡಿದ್ರೆ ಅಲ್ಲೇ ಇದೆ ಸರ್. ಅಲ್ಲಿ ಇಲ್ಲಿ ಒಳಗಡೆ ಹೆಂಗ್ ಹುಡುಗರು ಮಕ್ಕಳಿಂದ ವಿಡಿಯೋದಾಗ ನೋಡ್ರಿ ನೀವೇನ್ ಮಾಡಕ್ಕೆ ಹುಳ ಬಂದ್ರೆ ಹುಳ ಬಂದ್ರೆ ಆತರ ನಾನು ಏನನ್ನ ಅವರಿಗೆ ಬೈದಿದ್ರೆ ಹೂಗಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಶ್ವನಾಥ್ ಹೂಗಾರ್, ಈಗ ಮಕ್ಕಳ ಪರಿಸ್ಥಿತಿ ಹೇಗಿದೆ? ಮತ್ತೊಂದು ಕಡೆ ಈಗಾಗಲೇ ಹುಳ ಇರುವಂತಹ ಆಹಾರವನ್ನೇ ಕೊಡ್ತಾರೆ ಅಂತ ವಿದ್ಯಾರ್ಥಿಗಳು ಕೂಡ ಆರೋಪ ಮಾಡಿದ್ದಾರೆ. ಈಗ ಅಲ್ಲಿಗೆ ಯಾರಾದರೂ ಬಂದು ಪರಿಶೀಲನೆ ಮಾಡಿದಾರಾ? ಹೇಗೆ ಈಗ ಅಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಅಂದ್ರೆ ಯಾವ ಏಜ್ನ ವಿದ್ಯಾರ್ಥಿಗಳು ಅಲ್ಲಿ ಇದ್ದಾರೆ? ನವಿತಾ, ರಾಯಚೂರು ಜಿಲ್ಲೆಯ ಸಿಂಧನೂರಿನ ಒಳಬಳ್ಳಾರಿ ರಸ್ತೆಯಲ್ಲಿರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದು. ಅಲ್ಲಿ 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗಿನ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ವಸತಿ ಸಹಿತ ವಿದ್ಯಾಭ್ಯಾಸ ಅಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿಯೇ ಅವರಿಗೆ ಊಟ ಮತ್ತು ವಸತಿ ಇರ್ತದೆ. ಹೀಗಾಗಿ ಅಲ್ಲಿ ಅವರಿಗೆ ಮಕ್ಕಳಿಗೆ ನೀಡತಕ್ಕಂಥ ವಿದ್ಯಾರ್ಥಿಗಳಿಗೆ ನೀಡತಕ್ಕಂತಹ ಊಟದ ಆಹಾರದಲ್ಲಿ ಏನಿದೆಯಲ್ಲ, ಆಹಾರದಲ್ಲಿ ದವಸ ಧಾನ್ಯಗಳು ಅಡಿಗೆ ಮಾಡ್ತಕ್ಕಂಥ ದವಸ ಧಾನ್ಯಗಳಲ್ಲಿ ಸಾಕಷ್ಟು ಬಾರಿ ಹುಳುಗಳಿದಾವೆ ಅನ್ನುವಂತಹ ಆರೋಪವನ್ನ ಮಾಡಿದಾಗಿಯೂ ಕೂಡ ಅದೇ ರೀತಿಯಾದಂತಹ ಆಹಾರದ ಒಂದು ಅಡಿಗೆ ಮಾಡಿ ಕೊಡ್ತಕ್ಕಂತಹ ಪರಿಸ್ಥಿತಿಯಲ್ಲಿತ್ತು. ಹಾಗಾಗಿ ಇವತ್ತು ಮಧ್ಯಾಹ್ನ ಊಟ ಸೇವಿಸಿದ ನಂತರದಲ್ಲಿ ಸರಿಸುಮಾರು 21ಕ್ಕೂ ಹೆಚ್ಚು ಮಕ್ಕಳು ಇವತ್ತು ಅಸ್ವಸ್ಥರಾಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನವಿತಾ, ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂತಹ ಮಕ್ಕಳಲ್ಲಿ ಅನೇಕ ಮಕ್ಕಳಿಗೂ ಕೂಡ ಇನ್ನೂ ಕೂಡ ಚಿಕಿತ್ಸೆ ಮುಂದುವರಿತಾ ಇದೆ. ಆದ್ರೂ ಕೂಡ ಹೊಟ್ಟೆ ನೋವು ಕಡಿಮೆಯಾಗಿಲ್ಲ. ಅವರು ಸಾಕಷ್ಟು ಮಧ್ಯಾಹ್ನ ಊಟ ಸೇವಿಸಿದ ನಂತರದಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬಿದ್ದು ಆ ಒಂದು ವಸತಿ ನಿಲಯದಲ್ಲಿ ಬಿದ್ದು ಹೊಟ್ಟೆ ನೋವು ಅಂತ ನರಳಾಡ್ತಾ ಇರತಕ್ಕಂಥದ್ದನ್ನ ಘಟನಾ ಸ್ಥಳಕ್ಕೆ ವಿಷಯ ತಿಳಿದು ಸಂಘಟನೆಯ ಮುಖಂಡರು, ಹಲವು ಸಂಘಟನೆಗಳ ಮುಖಂಡರು ಭೇಟಿ ಕೊಟ್ಟು ಆ ಮಕ್ಕಳನ್ನ ಆಸ್ಪತ್ರೆಗೆ ಸಾಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ಆ ಕಡೆ ವಸತಿ ನಿಲಯದ ಕಡೆಗಾಗಿರಲಿ ಆಸ್ಪತ್ರೆ ಕಡೆಗಾಗಲಿ ಧಾವಿಸಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ನಮಗೆ ಲಭ್ಯವಾಗಿದೆ. ನವಿತಾ, ಓಕೆ, ಈಗ ಅಲ್ಲಿಯ ಅಧಿಕಾರಿಗಳು ಯಾರಾದ್ರೂ ಬಂದಿದ್ದಾರಾ ವಿಶ್ವನಾಥ್? ನವಿತಾ, ಈ ಸದ್ಯಕ್ಕೆ ಈಗ ಆ ವಸತಿ ನಿಲಯಕ್ಕೆ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ. ಆದ್ರೆ ಆಸ್ಪತ್ರೆಗೆ ಅಲ್ಪಸಂಖ್ಯಾತರ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಆಸ್ಪತ್ರೆ ಕಡೆ ದೌಡಾಯಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ನಾವು ಕರೆ ಮಾಡಿದಾಗಲೂ ಕೂಡ ಇನ್ನೂ ಯಾರೋ ಅಧಿಕಾರಿಗಳು ಕೂಡ ಸಂಪರ್ಕ ಕೂಡ ಸಿಕ್ಕಿಲ್ಲ ನವಿತಾ. ಹಾಗಾಗಿ ಆಸ್ಪತ್ರೆಯಲ್ಲಿ ಈಗ ಹೊಟ್ಟೆ ನೋವಿನ ನರಳುತ್ತಿರ್ತಕ್ಕಂಥ ಮಕ್ಕಳಿಗೆ ಸದ್ಯ ಚಿಕಿತ್ಸೆ ಮುಂದುವರಿತಾ ಇದೆ. ಈಗ ಅಂದ್ರೆ ಈ ಹಿಂದೆ ಕೂಡ ಇಂತಹದ್ದೇನಾದ್ರೂ ಆರೋಪಗಳು ಕೇಳಿ ಬಂದಿತ್ತಾ ಇಲ್ಲಿ? ಹೇಗೆ?
ನವಿತಾ ವಸತಿ ನಿಲಯದಲ್ಲಿರ್ತಕ್ಕಂತಹ ಮಕ್ಕಳು, ಅಡಿಗೆ ಸಹಾಯಕರು ಮತ್ತು ಅಡಿಗೆ ಮಾಡ್ತಕ್ಕಂಥವರಿಗೆ ಸಾಕಷ್ಟು ಬಾರಿ ಆ ನುಸಿ ಬಿದ್ದಂತ, ಅಂದ್ರೆ ಹುಳುಗಳು, ಸಣ್ಣ ಸಣ್ಣ ಹುಳುಗಳು ಬಿದ್ದಂತ ಆ ಒಂದು ದವಸ ಧಾನ್ಯ ಏನಿರ್ತಾವೆ, ಈಗ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇನ್ನಿತರ ದವಸ ಧಾನ್ಯಗಳಲ್ಲಿ ಇವತ್ತು ಹುಳುಗಳು ಓಡಾಡ್ತಿರ್ತಕ್ಕಂಥದ್ದನ್ನ ಸಾಕಷ್ಟು ಬಾರಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗಿಯೂ ಕೂಡ, ಆರೋಪಿಸಿದಾಗಿಯೂ ಕೂಡ ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ವಾರ್ಡನ್ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಇವತ್ತು ಹುಳ ಬಿದ್ದಂತಹ ಆ ಆಹಾರವನ್ನೇ ಇವತ್ತು ಮಕ್ಕಳಿಗೆ ಬಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ, ಅಂದ್ರೆ ಅಲ್ಲಿರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾಹಿತಿ. ಆದ್ರೆ ಯಾವತ್ತಕ್ಕೋಸ್ಕರ ಮಕ್ಕಳು ಇವತ್ತು ಮಧ್ಯಾಹ್ನದ ಊಟ ಸೇವಿಸಿದ ನಂತರದಲ್ಲಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂಥದ್ದು ತನಿಖೆಯಿಂದಲೇ ತಿಳಿದು ಬರಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ಹೂಗಾರ್ ಡೀಟೇಲ್ಸ್ಗೆ. ಕಲಬುರಗಿ ಜಿಲ್ಲೆಯ ಮೊರಾರ್ಜಿ ಹಾಸ್ಟೆಲ್ನಲ್ಲೂ ಫುಡ್ ಪಾಯ್ಸನ್ ಆಗಿದ್ದು, ಬೆಳಗ್ಗೆ ಉಪಹಾರ ಸೇವಿಸಿದ 30ಕ್ಕೂ ಹೆಚ್ಚು ಬಾಲಕರು ಅಸ್ವಸ್ಥರಾಗಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಮೊರಾರ್ಜಿ ಹಾಸ್ಟೆಲ್ ಬೆಳಗ್ಗೆ ಉಪಹಾರ ಸೇವಿಸಿದ್ರು. 30ಕ್ಕೂ ಹೆಚ್ಚು ಬಾಲಕರು ಅಸ್ವಸ್ಥಗೊಂಡಿದ್ದಾರೆ. ಇದು ಅಫ್ಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಮೊರಾರ್ಜಿ ಹಾಸ್ಟೆಲ್ನಲ್ಲಿ, ಅಲ್ಲೂ ಕೂಡ ಫುಡ್ ಪಾಯ್ಸನ್ ಆಗಿದೆ. ಈಗ ಅಸ್ವಸ್ಥ ಮಕ್ಕಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಕಳಪೆ ಆಹಾರ ಪೂರೈಕೆ ಅಂತ ಜನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಆಹಾರ ಸಾಮಗ್ರಿಗಳ ಪೂರೈಕೆದಾರರು, ವಸತಿ ಶಾಲೆಯ ಸಿಬ್ಬಂದಿಯ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರೆ ಮತ್ತೊಂದು ಕಡೆ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಮೊದಲು ದಾಖಲಿಸಲಾಗಿತ್ತು. ಆನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಅಫ್ಜಲ್ಪುರ ಆಸ್ಪತ್ರೆಗೆ, ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ನರಳಾಡ್ತಾ ಇರೋದು, ಹೊಟ್ಟೆ ಹಿಡ್ಕೊಂಡು ಅಳ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಗಾಡಿ ತಗೊಂಡ್ಬರ್ತಾವು, ವ್ಯಾಪಾರ ಮಾಡಿ ಸುಮ್ಮನೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, ಮೊರಾರ್ಜಿ ಹಾಸ್ಟೆಲ್ನಲ್ಲಿ ಫುಡ್ ಪಾಯ್ಸನ್ ಆಗಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಅಸ್ವಸ್ಥಗೊಂಡಿದ್ರು. ಅವರ ಪರಿಸ್ಥಿತಿ ಈಗ ಹೇಗಿದೆ? ಜೊತೆಗೆ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ರು, ಈ ರೀತಿಯಾಗಿ ಕಳಪೆ ಆಹಾರಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಹಿಂದಿನಿಂದಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತಾ ಇಲ್ಲಿ, ಹೇಗೆ? ಹೌದು ನವಿತಾ, ಏನಂದ್ರೆ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿರುವಂತ ಇದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಈ ಒಂದು ವಸತಿ ಶಾಲೆಯಲ್ಲಿ ಬೆಳಗ್ಗೆ ತಿಂಡಿ ತಿಂದಂತ ಮಕ್ಕಳಲ್ಲಿ ಈಗ ಹೊಟ್ಟೆ ನೋವು ಶುರುವಾಗಿದೆ. ಅವರನ್ನ ತಕ್ಷಣವೇ ಅಫ್ಜಲ್ಪುರ್ನ ಸರ್ಕಾರಿ ಆಸ್ಪತ್ರೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತದೆ. ಬೆಳಗಿನ ತಿಂಡಿಗೆ ಅವಲಕ್ಕಿ ತಿಂಡಿಯನ್ನ ಮಾಡಿಕೊಟ್ಟಿದ್ರು. ಆದ್ರೆ ಅದು ಅವಲಕ್ಕಿ ತಿಂಡಿಯನ್ನು ಮಾಡಿದ್ರೆ ಅದ್ರಲ್ಲಿ ಏನಾದ್ರೂ ಬಿದ್ದಿತ್ತ, ವಿಷಕಾರಿ ಏನಾದ್ರೂ ಇದು ಅಂಶ ಇತ್ತ ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಬೆಳಗಿನ ರಾತ್ರಿ ಊಟ ಮಾಡಿದ್ರೆ ಮಲಗಿದಂತ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗೇ ಇದ್ರು. ಆದ್ರೆ ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ಮಕ್ಕಳಲ್ಲಿ ಹೊಟ್ಟೆ ನೋವು ಅಂತ ಏನು ತಾಳಲಾರದೆ ಕಣ್ಣೀರನ್ನ ಹಾಕ್ತಾ ಇದ್ರು ಮಕ್ಕಳು. ಆದ್ರೆ ಈ ಒಂದು ಅವಲಕ್ಕಿ ಏನು ಪದಾರ್ಥನ ಕೊಟ್ಟಿದ್ರು, ಅದ್ರಲ್ಲಿ ಏನಾದ್ರೂ ಡೇಟ್ ಎಕ್ಸ್ಪೈರ್ ಆಗಿದ್ದಿತ್ತ ಅಥವಾ ಕಳಪೆ ಮಟ್ಟದಿತ್ತ ಅನ್ನೋದ್ರ ಬಗ್ಗೆ ಈಗ ಫುಡ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಇದು ಏನು ಅಲ್ಲಿನ ಸ್ಥಳೀಯರು ಹೇಳೋದೇನಂತಾನೆ, ಕಳೆದ ಹಲವು ತಿಂಗಳುಗಳಿಂದ ನಾವು ಈ ಒಂದು ವಸತಿ ಶಾಲೆಯಲ್ಲಿ ಯಾವುದೇ ರೀತಿಯ ಸರಿಯಾದಂತ ವ್ಯವಸ್ಥೆನ ಆಗ್ತಾ ಇಲ್ಲ. ಅಲ್ಲಿ ಇದ್ದಂತ ಏನು ವಾರ್ಡನ್ಗಳಿದ್ದಾರೆ ಅಥವಾ ಅಲ್ಲಿನ ಪ್ರಿನ್ಸಿಪಲ್ ಇದ್ದಾರೆ, ಅವರು ಯಾವುದೇ ರೀತಿಯ ಏನು ಈ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಮಕ್ಕಳಿಗೆ ಸರಿಯಾದಂತ ಏನು ಊಟ ತಿಂಡಿಗಳನ್ನ ಕೊಡ್ತಾ ಇಲ್ಲ ಅನ್ನೋದು ಕೂಡ ಗಂಭೀರ ಆರೋಪವನಿಗೆ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಅವ್ಯವಸ್ಥೆ ಆಗರವಾಗಿರುವಂತದ್ದು ಈ ಒಂದು ವಸತಿ ಶಾಲೆಯಲ್ಲಿ ಯಾರು ಕೂಡ ಹೇಳೋರು ಕೇಳೋರು ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಈಗ ಗ್ರಾಮಸ್ಥರು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸುಮಾರು 20ಕ್ಕೂ ಹೆಚ್ಚು ಮಕ್ಕಳೇನೊಂದು ಅಸ್ವಸ್ಥ ಆಗಿದ್ರು, ಅವರನ್ನ ಅಫ್ಜಲ್ಪುರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದ್ರೆ ಇನ್ನು 2 ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆನ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಇದನ್ನ ಈ ಒಂದು ಘಟನೆಯನ್ನ ಖಂಡಿಸಿ ಅಫ್ಜಲ್ಪುರ ಕರ್ಜಿಗಿ ಏನು ಮುಖ್ಯ ರಸ್ತೆನ ತಡೆದು ಈಗ ಅಲ್ಲಿನ ಗ್ರಾಮಸ್ಥರು ಮತ್ತೆ ಪೋಷಕರು, ಮಕ್ಕಳು ಸೇರಿದಂತೆ ಪ್ರತಿಭಟನೆ ಮಾಡಿದ್ರು. ಯಾರು ಈ ಒಂದು ಈಗ ಘಟನೆಗೆ ಕಾರಣ ಆಗಿದೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನವಿತಾ ಜೈನ್.